ಪ್ರತಿದಿನ ಪಾಲಿಸಿದರೆ ಸಾಕು. 15 ನೈಸರ್ಗಿಕ ಬ್ಯೂಟಿ ಟಿಪ್ಸ್ ಮತ್ತು ಮನೆಮದ್ದುಗಳು. ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಮುಖದ ಕಾಂತಿ, ಕೂದಲಿನ ಆರೋಗ್ಯ ಹಾಗೂ ಚರ್ಮದ ಆರೈಕೆಗೆ ಸಹಾಯ ಮಾಡುವ 15 ಸರಳ ಮತ್ತು ನೈಸರ್ಗಿಕ ಮನೆಮದ್ದುಗಳನ್ನು ತಿಳಿಸಿಕೊಡುತ್ತೇನೆ. ಇವು ಮನೆಯಲ್ಲೇ ಸುಲಭವಾಗಿ ದೊರೆಯುವ ಪದಾರ್ಥಗಳಿಂದ ಮಾಡಬಹುದಾದ ಸಲಹೆಗಳು. 1. ಮುಖಕ್ಕೆ ಹೊಳಪು. 1 ಚಮಚ ಜೇನುತುಪ್ಪಕ್ಕೆ ಸ್ವಲ್ಪ ಅರಿಶಿಣ ಸೇರಿಸಿ 15 ನಿಮಿಷ ಮುಖಕ್ಕೆ ಹಚ್ಚಿ ನಂತರ ತೊಳೆಯಿರಿ. 2. ಮೊಡವೆಯನ್ನು ಕಡಿಮೆ ಮಾಡಲು ಆಲೋವೆರಾ ಜೆಲ್ ಅನ್ನು ರಾತ್ರಿ ಮುಖಕ್ಕೆ ಹಚ್ಚಿ ಬೆಳಗ್ಗೆ ಮುಖ ತೊಳೆಯಿರಿ. 3. ಕಪ್ಪು ಕಲೆಗಳಿಗೆ ಆಲೂಗಡ್ಡೆ ರಸವನ್ನು ಕಲೆಗಳ ಮೇಲೆ ಹಚ್ಚಿ 15 ನಿಮಿಷದ ನಂತರ ಮುಖ ತೊಳೆಯಿರಿ. 4. ಒಣಚರ್ಮಕ್ಕೆ ಹಾಲಿನ ಕೆನೆ ಮತ್ತು ಜೇನುತುಪ್ಪ ಮಿಶ್ರಣವನ್ನು ಮುಖಕ್ಕೆ ಹಚ್ಚಿ. 5. ಎಣ್ಣೆಯುಕ್ತ ಚರ್ಮಕ್ಕೆ ಮುಲ್ತಾನಿ ಮಿಟ್ಟಿ ಮತ್ತು ಗುಲಾಬಿ ನೀರನ್ನು ಮಿಶ್ರಣ ಮಾಡಿ ವಾರಕ್ಕೆ ಒಮ್ಮೆ ಬಳಸಿ. 6. ತುಟಿ ಕಪ್ಪಾಗಿದ್ದರೆ ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಮಲಗುವ ಮುನ್ನ ಹಚ್ಚಿ. 7. ಕೂದಲು ಉದುರುವುದನ್ನು ಕಡಿಮೆ ಮಾಡಲು ತೆಂಗಿನ ಎಣ್ಣೆಗೆ ಕರಿಬೇವಿನ ಎಲೆ ಕುದಿಸಿ ತಣ್ಣಗಾದ ಬಳಿಕ ತಲೆಗೆ ಹಚ್ಚಿ. 8. ತಲೆ ಹೊಟ್ಟು ನಿವಾರಣೆ. ಮೊಸರಿನಲ್ಲಿ ಸ್ವಲ್ಪ ನಿಂಬೆ ರಸ ಸೇರಿಸಿ ತಲೆಗೆ ಹಚ್ಚಿ 20 ನಿಮಿಷದ ನಂತರ ತೊಳೆಯಿರಿ. 9. ಕೂದಲು ಮೃದುವಾಗಲು ವಾರಕ್ಕೆ ಒಮ್ಮೆ ಮೊಟ್ಟೆ ಅಥವಾ ಮೊಸರು ಹೇರ್ ಪ್ಯಾಕ್ ಅನ್ನು ಬಳಸಿ. 10. ಕಪ್ಪು ಮೊಣಕೈ ಮತ್ತು ಮಂಡಿಗಳಿಗೆ ಅರ್ಧ ನಿಂಬೆಹಣ್ಣಿಗೆ ಸಕ್ಕರೆ ಹಾಕಿ ನಿಧಾನವಾಗಿ ಉಜ್ಜಿ ನಂತರ ಅದನ್ನು ತೊಳೆಯಿರಿ. ಕಣ್ಣಿನ ಕೆಳಗಿನ ಕಪ್ಪು ವರ್ತುಲಗಳಿಗೆ ತಣ್ಣನೆಯ ಸೌತೆಕಾಯಿ ತುಂಡುಗಳನ್ನು 10 ನಿಮಿಷ ಕಣ್ಣುಗಳ ಮೇಲೆ ಇಡಿ. 12. ಕೈ ಕಾಲು ಮೃದುವಾಗಲು ಅಕ್ಕಿ ಹಿಟ್ಟು, ಹಾಲು ಮತ್ತು ಜೇನುತುಪ್ಪದ ಸ್ಕ್ರಬ್ಗಳನ್ನು ಬಳಸಿ. 13. ದೇಹದ ದುರ್ವಾಸನೆಯನ್ನು ಕಡಿಮೆ ಮಾಡಲು ಸಾಕಷ್ಟು ನೀರು ಕುಡಿಯಿರಿ ಹಾಗೂ ಪ್ರತಿದಿನ ಸ್ವಚ್ಛತೆಯನ್ನು ಕಾಪಾಡಿ. 14. ನೈಸರ್ಗಿಕ ಹೊಳಪಿಗೆ ಪ್ರತಿದಿನ ಸಾಕಷ್ಟು ನೀರು ಕುಡಿಯಿರಿ ಮತ್ತು ತಾಜಾ ಹಣ್ಣು ತರಕಾರಿಗಳನ್ನು ಆಹಾರದಲ್ಲಿ ಸೇರಿಸಿ. 15. ಉತ್ತಮ ನಿದ್ರೆ. ಪ್ರತಿದಿನ 7 ರಿಂದ 8 ಗಂಟೆಗಳ ನಿದ್ರೆ ಚರ್ಮದ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ಮನೆಮದ್ದುಗಳನ್ನು ನಿಯಮಿತವಾಗಿ ಪಾಲಿಸಿದರೆ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಯಾವುದೇ ಹೊಸ ಪದಾರ್ಥವನ್ನು ಬಳಸುವ ಮೊದಲು ಚರ್ಮದ ಸಣ್ಣ ಭಾಗದಲ್ಲಿ ಪರೀಕ್ಷಿಸಿ. ಸ್ನೇಹಿತರೆ, ಇದೇ ರೀತಿಯ ಮಾಹಿತಿ ಬೇಕಾಗಿದ್ದಲ್ಲಿ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.